ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮ್ಮ ಹತ್ರ ಚಿಕನ್ ಕರಿ ರೆಸಿಪಿ ಶೇರ್ ಮಾಡುವ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ತಗೊಳ್ತಾ ಇದ್ದೀವಿ 1 ಕಪ್ ತೆಂಗಿನಕಾಯಿ ತುರಿ. ಅದಾದಮೇಲೆ ಈಗ ಒಣಮೆಣಸು, ರೆಡ್ ಚಿಲ್ಲಿ, ಸ್ವಲ್ಪ ಹಳದಿ, ಅದಾದಮೇಲೆ ಜೀರಿಗೆ, ಕೊರಿಯಂಡರ್ ಸೀಡ್, ಈರುಳ್ಳಿ 3 ತಗೊಂಡಿದ್ದೀವಿ. ಆಮೇಲೆ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಇಲ್ಲಿ ಸ್ಪೆಷಲ್ ಅಂದರೆ ಗೋಡಂಬಿಯನ್ನು ತಗೊಂಡಿದ್ದೀವಿ. ಅದಾದಮೇಲೆ ಸ್ಪೈಸಸ್, ದಾಲ್ಚೀನಿ, ಬೇ ಲೀವ್ಸ್, ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀವಿ, ಸ್ವಲ್ಪ ಹುಳಿ ಮತ್ತು ಬಡಿ ಸೊಪ್ಪು. ಇದನ್ನು ಸ್ವಲ್ಪ ಹುರಿಬೇಕು, ಕೆಲವು ಮಸಾಲೆಗಳು. ಅದಾದಮೇಲೆ ನಾವು ಗ್ರೈಂಡ್ ಮಾಡಬೇಕು. ಮಸಾಲೆಗಳು ಆದಮೇಲೆ ಈಗ ನಾವು ಈರುಳ್ಳಿಯನ್ನು ತಗೊಳ್ತೀವಿ. ಅದನ್ನು ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ, ಅದಾದಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್, ಜಾಸ್ತಿ ಗೋಲ್ಡನ್ ಬ್ರೌನ್ ಅಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಫ್ರೈ ಮಾಡಿ ವಿದೌಟ್ ಆಯಿಲ್. ಓಕೆ. ಹಾಗೆ ಈಗ ತೆಂಗಿನಕಾಯಿ ತುರಿನ ಕೂಡ ಆ್ಯಡ್ ಮಾಡಿ ಈ ಮಸಾಲೆಗಳನ್ನು ಸ್ವಲ್ಪ ತಣ್ಣಗೆ ಹಾಕಲಿಕ್ಕೆ ಇಟ್ಕೊಳ್ಳಿ. ಅದಾದಮೇಲೆ ನಾವು ಮಿಕ್ಸರಲ್ಲಿ ಆ್ಯಡ್ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆಗಳನ್ನು ಮಿಕ್ಸರಲ್ಲಿ ಹಾಕಿ ಒಳ್ಳೆ ಪೇಸ್ಟ್ ಮಾಡಿ. ಈಗ ಗ್ರೈಂಡ್ ಆದಮೇಲೆ ಈಗ ನೆಕ್ಸ್ಟಲ್ಲಿ ನಾವು 1 kg ಚಿಕನ್ನ ತಗೊಳ್ತಿದ್ದೀವಿ. ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಆ್ಯಡ್ ಮಾಡ್ತಿದ್ದೀವಿ, ಹಳದಿನ ಆ್ಯಡ್ ಮಾಡ್ತಿದ್ದೀವಿ, ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು, ಒಳ್ಳೆ ಮ್ಯಾರಿನೇಟ್ ಆಗಲಿ. ಸೊ ನಾವು ಇದನ್ನು ಸೈಡ್ ಇಡ್ತೀವಿ. ಸೊ ಅವರ್ ನೆಕ್ಸ್ಟ್ ಪ್ರೊಸೆಸ್ ಇಸ್ ಚಿಕನ್ ಸಾರು ಮಾಡಲಿಕ್ಕೆ ನಾವು ಟೊಮೆಟೊನ ತಗೊಂಡಿದ್ದೀವಿ, ಸ್ವಲ್ಪ ಆನಿಯನ್, ಕರಿಬೇವು, ಕರಿ ಲೀವ್ಸ್, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವು ಆಯಿಲನ್ನು ಆ್ಯಡ್ ಮಾಡ್ತಿದ್ದೀವಿ. ಆಮೇಲೆ ಆನಿಯನ್ನ ಆ್ಯಡ್ ಮಾಡ್ತಿದ್ದೀವಿ, ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ, ಜಸ್ಟ್ ಟೇಸ್ಟ್ಗೋಸ್ಕರ. ಅದಾದಮೇಲೆ ಟೊಮೆಟೊ, ಕರಿ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಇದನ್ನು ಎಲ್ಲ ಆ್ಯಡ್ ಮಾಡಿ ಸಾಟ್ ಇಟ್ ವೆಲ್. ಇಲ್ಲಿ ನಾವು ಚಿಕನ್ಗೆ ಸ್ವಲ್ಪ ಚಿಕನ್ ಕ್ಯೂಬ್ಸ್ ಕೂಡ ಆ್ಯಡ್ ಮಾಡ್ತೀವಿ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾದರೆ ಆಪ್ಷನಲ್. ಚಿಕನ್ ಆ್ಯಡ್ ಮಾಡಿ ಇದರಲ್ಲಿ ಸಾಟ್ ಇಟ್ ವೆಲ್. 10 ಮಿನಿಟ್ಸ್ ಸಾಕು, ಸ್ವಲ್ಪ ಕುದಿ ಬರಬೇಕು. ಅದಾದಮೇಲೆ ನಾವು ಮಾಡಿದ ಚಿಕನ್ ಕರಿ ಮಸಾಲೆಗಳು ಇದರಲ್ಲಿ ಆ್ಯಡ್ ಮಾಡಬೇಕು. ಮಸಾಲೆಯನ್ನು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಈಗ ಕುದಿ ಬರೋ ತನಕ ಇಡಬೇಕು. ಆಮೇಲೆ ಫ್ಲೇಮ್ ಆಫ್ ಮಾಡಿ. ಸೊ ಇದರಲ್ಲಿ ನೀರು ದೋಸೆ ಅಂತ ಟೇಸ್ಟಿ ಕಾಂಬಿನೇಷನ್, ಗುಡ್ ಕಾಂಬಿನೇಷನ್. ನೀವು ಇದನ್ನು ಟ್ರೈ ಮಾಡ್ಬೋದು. ಈ ಜೊತೆ ಅನ್ನ ಜೊತೆನೂ ತಿನ್ಬೋದು. ನಾರ್ಮಲಿ ನನಗೆ ಈ ಥರ ಇಷ್ಟ, ಸೊ ನಾನು ಈ ಥರನೇ ತಿನ್ನೋದು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಟಾಟಾ.